ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಯೋಧ್ಯೆ ಪ್ರವೇಶಿಸಲಿದೆ ಬಾಲರಾಮನ ಮೂರ್ತಿ. ಅಯೋಧ್ಯೆಯಲ್ಲಿ ಪೂಜಾ ವಿಧಿವಿಧಾನಗಳು ಈಗಾಗಲೇ ಆರಂಭವಾಗಿದ್ದಾವೆ. ಪುರೋಹಿತರು, ಅರ್ಚಕರಿಂದ ಸಕಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ. ಇನ್ನೇನು ಕೆಲವೇ ಕೆಲ ಕ್ಷಣಗಳಲ್ಲಿ ಅಯೋಧ್ಯೆಯನ್ನ ಪ್ರವೇಶ ಮಾಡ್ತಾನೆ ಬಾಲರಾಮ. ಬಾಲರಾಮನ ಮೂರ್ತಿಯನ್ನ ಅಯೋಧ್ಯೆಯ ಒಳಗಡೆ ಒಯ್ಯಲಾಗುತ್ತೆ. ಅಯೋಧ್ಯೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆ ಆಗಿದ್ದಾವೆ. ಪುರೋಹಿತರು, ಅರ್ಚಕರು ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲೆಲ್ಲೂ ಕೂಡ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗ್ತಿದ್ದಾವೆ. ಮಧುವಣ ಗಿತ್ತಿಯಂತೆ ಅಯೋಧ್ಯೆ ಸಿಂಗಾರಗೊಂಡಿದೆ. ಬಾಲರಾಮನ ಮೂರ್ತಿಯನ್ನ ಪ್ರವೇಶವನ್ನ ಮಾಡೋದಕ್ಕೆ ಈಗಾಗಲೇ ಕೆಲವೇ ಕೆಲ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ. ಈಗಾಗಲೇ 70 ಮೀಟರ್ ಪ್ರವೇಶದಲ್ಲಿ 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಮೆರವಣಿಗೆಯನ್ನು ಮಾಡಬೇಕು ಅಂತ ಕೂಡ ಬೆಳಗ್ಗೆ ಮೆರವಣಿಗೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಯಾಕೆಂದರೆ ಆ ಒಂದು ಮೂರ್ತಿಯ ಕಣ್ಣನ್ನು ತೆರೆಯುವಂಥ ಶಾಸ್ತ್ರ ಇನ್ನೂ ಆಗಿರಲಿಲ್ಲ. ಹಾಗಾಗಿ ಮೂರ್ತಿಗೆ ಕಣ್ಣಿಗೆ ಪಟ್ಟಿಯನ್ನು ಕಟ್ಟುವ ಮೂಲಕ 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಿ ಮೂರ್ತಿಯ ಮೆರವಣಿಗೆಯನ್ನು ಕೂಡ ಮಾಡಲಾಯಿತು. ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದಾವೆ. ಬಾಲರಾಮನನ್ನು ಗರ್ಭಗುಡಿಗೆ ತೆಗೆದುಕೊಂಡು ಹೋಗಬೇಕು. ನಾಳೆಯಿಂದ ಗರ್ಭಗುಡಿಯಲ್ಲಿ ಎಲ್ಲ ರೀತಿಯ ಪೂಜೆಗಳು ಕೂಡ ಆಗುತ್ತೆ. 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಎಲ್ಲ ರೀತಿಯ ಸಿದ್ಧತೆ ಆಗಿದ್ದಾವೆ. ಪುರೋಹಿತರು, ಅರ್ಚಕರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಕಾಯ್ತಿದ್ದಾರೆ.